ರಾಜ್ಯದಲ್ಲಿ ಈಗ ಎಲ್ಪಿಜಿಯ ಸಮಸ್ಯೆ ಏನಿದೆಯಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ರಾಜ್ಯದ ಜನ ತತ್ತರಿಸ್ತಿದ್ದಾರೆ. ರಾಜ್ಯದಲ್ಲಿ ಎಲ್ಪಿಜಿಯ ಅಭಾವ ಏನಿದೆಯಲ್ಲ ಪ್ರತಿನಿತ್ಯ ಹೆಚ್ಚಾಗ್ತಿದೆ. ಕಳೆದ 3-4 ದಿನಗಳಿಂದ ಎಲ್ಪಿಜಿ ಅಂತೂ ಸಿಗ್ತಾನೇ ಇಲ್ಲ. ಕರ್ನಾಟಕ ನ್ಯೂಸ್ ಬೀಚ್ ಬಳಿ ಆಟೋ ಚಾಲಕ ಬಾಬು ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ. ಭಾರತದಲ್ಲಿ ಎಲ್ಪಿಜಿಯ ಸಮಸ್ಯೆ ಎದುರಾಗಿದೆ, ಸರ್ಕಾರ ಸರಿಯಾಗಿ ನಿರ್ವಹಣೆಯನ್ನ ಮಾಡಬೇಕು ಅಂತ ಆಟೋ ಚಾಲಕರಾಗಿರುವಂತ ಬಾಬು ಅನ್ನೋರು ಬರ್ತಾರೆ. ಕರ್ನಾಟಕ ನ್ಯೂಸ್ ಬಳಿ ನಮ್ಮ ಸಮಸ್ಯೆ ಹೀಗಿದೆ, ದಯವಿಟ್ಟು ನಮಗೆ ಪರಿಹಾರವನ್ನ ಕೊಟ್ಟುಬಿಡಿ. ಇಡೀ ದೇಶದಲ್ಲಿ ಸಮಸ್ಯೆ ಆಗ್ತಿದೆ, ಒಂದು ರೀತಿಯ ಎಮರ್ಜೆನ್ಸಿ ರೀತಿಯಾಗಿ ಬಂದಿದೆ. ಬೆಳಿಗ್ಗೆಯಿಂದ 9ಕ್ಕೂ ಹೆಚ್ಚು ಬಂಕ್ಗಳನ್ನು ನಾನು ಸುತ್ತಿದ್ದೀನಿ, ಎಲ್ಲವೂ ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ಬಸವೇಶ್ವರ ನಗರದಲ್ಲಿ ಈಗ ಮಾತ್ರ ಗ್ಯಾಸ್ ಸಿಗ್ತಾ ಇದೆ. 1 ಗಂಟೆಗೂ ಹೆಚ್ಚು ಕಾಲ ನಾನು ಬರೀ ಕ್ಯೂ ಅಲ್ಲೇ ನಿಂತ್ಕೊಂಡಿದ್ದೆ. ಸರ್ಕಾರ ಆದಷ್ಟು ಬೇಗ ಇದನ್ನ ಬಗೆಹರಿಸಬೇಕು. ದೊಡ್ಡ ಮಟ್ಟಿಗೆ ಆರ್ಥಿಕವಾಗಿ ನಮಗೆ ಸಂಕಷ್ಟಗಳು ಎದುರಾಗ್ತಿದೆ. ಹೀಗಾದ್ರೆ ಆಟೋ ಚಾಲಕರು ಬದುಕೋದು ಹೇಗೆ? ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ನಮ್ಮ ಪ್ರತಿನಿಧಿಯ ಜೊತೆಯಲ್ಲಿ ಆಟೋ ಚಾಲಕರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಒಂದು ಚಿಟ್ಚಾಟ್ ಇದೆ, ನೋಡ್ಕೊಂಡ್ ಬರೋಣ. ಕಳೆದ 2-3 ದಿನಗಳಿಂದ ಬೆಂಗಳೂರು ನಗರದಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗದೆ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು. ಎಲ್ಲಾ ಬಂಕ್ಗಳಲ್ಲೂ ಸಹ ಈ ಆಟೋ ಚಾಲಕರುಗಳು ಕ್ಯೂ ನಲ್ಲಿ ನಿಂತು ಸರದಿ ಸಾಲಿನಲ್ಲಿ ಗ್ಯಾಸ್ ಹಾಕ್ತಾ ಇರುವಂತದ್ದು. ಕೆಲವಷ್ಟು ಬಂಕ್ಗಳಲ್ಲಿ ಈಗಾಗಲೇ ಬಂದ್ ಆಗಿದೆ. ಇದೇ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಆಟೋ ಚಾಲಕರಾದಂತ ಬಾಬು ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಸಮಸ್ಯೆ ಇದೆ, ಏನಾಗ್ತಾ ಇದೆ ಸರ್? ಈಗ ಏನಾಗಿದೆ ಅಂದ್ರೆ ಬೆಂಗಳೂರಲ್ಲಿ ಎಲ್ಲೂ ಬಂಕಲ್ಲಿ ಯಾವ ಬಂಕಲ್ಲೂ ಇಲ್ಲ. ಅದು ಎಲ್ಲೋ ಒಂದೊಂದ್ ಕಡೆ ಕೊಡ್ತಾವ್ರೆ. ಅದು ಕೊಟ್ಟರು ಅಲ್ಲಿ ಸಾವಿರಾರು ಆಟೋಗಳು ನೋಡ್ರಿ, ಅದರಿಂದ ತುಂಬಾ ತೊಂದರೆ ಆಯ್ತೈತೆ ಎಲ್ಲಾರ್ಗು. ಆಮೇಲೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಏನೋ ಇವತ್ತಿಂದ ಹೆಚ್ಚಿಗೆ ಮಾಡ್ತೀನಿ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟವ್ರು. ಇವತ್ತು ಅದೇನ್ ಮಾಡ್ತಾರೆ ನೋಡ್ಬೇಕು. ಆಟೋಗಳಂತೂ ಎಲ್ಲಾ ಕಡೆ ಸ್ಟಾಪ್ ಆಗೈತೆ ನೋಡಿ. ಟ್ರಾಫಿಕ್ ಕೆಲವು ಕಡೆ ಸಿಗ್ನಲ್ ಆಫ್ ಮಾಡಿಕ್ ಬಿಟ್ಟವ್ರೆ. ಈ ಬಸವೇಶ್ವರ ನಗರ ಎಂಟ್ರೆನ್ಸ್ ಅಲ್ಲಿ ಸಿಗ್ನಲ್ ಸಾಯಂಕಾಲ ಆದ್ರೆ ಟ್ರಾಫಿಕ್ ಜಾಮ್ ಆಗೋದು. ಇವಾಗ ಟ್ರಾಫಿಕ್ ಬಂದ್ ಮಾಡ್ಬಿಟ್ಟು ಅಂದ್ರೆ ಸಿಗ್ನಲ್ ಇಲ್ಲ. ಈಗ ಅಷ್ಟು ಫ್ರೀ ಆಗಿ ಕೊಡ್ತಾ ಇತ್ತು. ಬೆಂಗಳೂರಲ್ಲಿ ಆಟೋಗಳು ಹೆಚ್ಚಾಗಿ ಇಲ್ಲ. ಏನೋ CNG ಮೊದಲು CNG ತುಂಬಾ ತೊಂದರೆ ಇತ್ತು. CNG ಸರಿ ಐತಿ. ಈಗ LPG ಕಡಿಮೆ ಆಗೈತೆ. LPG ಸಿಗ್ತಾ ಇಲ್ಲ ಈಗ. ಪಾಪ ಹೋಟ್ಲ್ ಅವ್ರಿಗೂ ತೊಂದರೆ ಇತ್ತು. ಇದನ್ನ ನಾವು ಯಾವುದೇ ಸರ್ಕಾರದ ವಿರುದ್ಧ ಅಂತ ಹೇಳಕ್ ಆಗಲ್ಲ. ಏನಿಗೆ ಅಂದ್ರೆ ಸರ್ಕಾರದವರು ಎಷ್ಟು ಪ್ರಯತ್ನ ಮಾಡ್ಬೇಕು, ಮೋದಿ ಸರ್ಕಾರ ಅವರೆಲ್ಲ ಮಾಡ್ತಾವ್ರೆ. ಇದೊಂದು ಕೆಲವೊಂದು ಈ ಕಾಂಗ್ರೆಸ್ ಅವರು ಸುಳ್ಳು ಅಪಪ್ರಚಾರ ಮಾಡ್ತಾವ್ರೆ. ನಾವು ಅರ್ಥ ಮಾಡ್ಕೊಬೇಕು. ಈಗ ಸಮಸ್ಯೆ, ವಿದ್ಯುತ್ ಸಮಸ್ಯೆ ಎಷ್ಟು ಸಮಸ್ಯೆ ಐತೆ ಅಂತ ಇಡೀ ವಿಶ್ವದಲ್ಲಿ, ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಇದು. ಏನ್ ಮಾಡ್ತೀರಾ? ಇದು ಸರ್ಕಾರದವ್ರು ಸ್ವಲ್ಪ ಗಮನ ಹರಿಸಬೇಕು. ಆಟೋ ಚಾಲಕರದು ತುಂಬಾ ಕಷ್ಟ ಆಗೈತೆ ಬೆಂಗಳೂರಲ್ಲಿ. ನೋಡ್ರಿ, ಇಲ್ಲಿ ಬೆಂಗಳೂರು ನೋಡ್ರಿ, ಇಲ್ಲೊಂದು ಸೂಪರ್ ಗ್ಯಾಸ್ ಅಂತ ಐತೆ. ಇಲ್ಲಿ ಬರೀ 400 ರೂಪಾಯಿ ಮಾತ್ರ ಹಾಕ್ತವ್ರೆ. ಅಂದ್ರೆ ಅವ್ರು ಹಾಕೋದ್ ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಹಾಕ್ತಾ ಇರೋದು ಒಳ್ಳೇದು. ಆತರ ಹಾಕ್ತಾ ಇರೋದ್ರಿಂದ ಎಲ್ಲರಿಗೂ ಸಿಗ್ತಾ ಐತೆ. ಕೆಲವ್ರು ಏನ್ ಮಾಡೋರು, ಫುಲ್ ಟ್ಯಾಂಕ್ ಅಂತ ಹಾಕೋರು. ಫುಲ್ ಟ್ಯಾಂಕ್ ಅಂದ್ರೆ 10 ರಿಂದ 12 ಲೀಟರ್ ಇಡ್ಸುತ್ತೆ. ಅದೇನಾಗುತ್ತೆ, ಇವರು ಫುಲ್ ಟ್ಯಾಂಕ್ ಹಾಕ್ತಾ, ಅದು ಒಳ್ಳೆ ಇದೆ. ಎಲ್ಲ ಕೆಲವೊಂದು ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಸರ್ಕಾರದ ವಿರುದ್ಧ ನಾವು ಅಪಪ್ರಚಾರ ಮಾಡೋದೆಲ್ಲ ತಪ್ಪು. ಕೆಲವರೆಲ್ಲ ಮಾಡ್ತಾವ್ರೆ, ಅದೆಲ್ಲ ತಪ್ಪದು. ಈಗ ನಿಮ್ಗೆ ಈಗಾಗಲೇ ಸಿಕ್ಕಿದ್ಯಾ ಗ್ಯಾಸ್? ಈಗ ನೋಡ್ರಿ, ಈಗ ನಿನ್ನೆಲ್ಲ ಇರ್ಲಿಲ್ಲ. ಇವಾಗ ಒಂದು 400 ರೂಪಾಯಿ ಹಾಕಿದೆ ಅಷ್ಟೇ. 400 ರೂಪಾಯಿ ಮಾತ್ರ ಸಿಗ್ತೈತೆ ಅಷ್ಟೇ. ಅದು ಎಷ್ಟು ಬಂಕ್ ಅನ್ನ ಸುತ್ತಿದ್ರಿ ಬೆಳಗ್ಗೆಯಿಂದ? ಬೆಳಗ್ಗೆಯಿಂದ ಒಂದು 6-7 ಬಂಕ್ ಹೋದೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಸ್ವಲ್ಪ ಗ್ಯಾಸ್ ಆಟೋದಲ್ಲಿ ಇರ್ಲೇಬೇಕು. ಇಲ್ಲದೆ ಇದ್ರೆ ತಳ್ಳ ಪರಿಸ್ಥಿತಿ ಬಂದ್ಬಿಡ್ತದೆ. ನಾವು ಎಲ್ಲಿ ಪ್ಯಾಸೆಂಜರ್ ಕರೆದ್ರೆ ಅಲ್ಲೂ ಹೋಗೋ ಸ್ಥಿತಿಲಿ ಇಲ್ಲ. ಏನಕ್ಕಂದ್ರೆ ನೋಡ್ರಿ, ಇವಾಗ ಎಲ್ಲೆಲ್ಲಿ ಗ್ಯಾಸ್ ಐತೆ ಹುಡುಕ್ತಾ ಇದೀವಿ. ಬೆಳಗ್ಗೆ ಸುಮಾರು ಒಂದು 18 ಕಿಲೋಮೀಟರ್ ಸುತ್ತಿದೀನಿ ಗ್ಯಾಸ್ಗೋಸ್ಕರ. ನೋಡಿ, ಇಲ್ಲಿ ಸಿಕ್ಕೈತೆ. ಅದು ಕೆಲವು ಕಡೆ ಏನಾದ್ರು ಸಾವಿರಾರು ಆಟೋಗಳು. ಅದರಿಂದ ಏನಾಗಿದೆ, ಇದು ಸಮಸ್ಯೆ ಆಗುತ್ತೆ. ಸರ್ಕಾರದವರು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಏನೋ ಇಂಡಿಯನ್ ಆಯಿಲ್ ಬಂಕ್ ಅವ್ರು ಹೇಳೋರು. ಇವತ್ತು ಪೇಪರ್ ಅಲ್ಲಿ ಬಂದಿದ್ದು ನೋಡಿದೆ ನಾನು. ಅದೇನೋ ಇವತ್ತಿಂದ ಸರಿ ಮಾಡ್ತೀವಿ ಅಂತ ಹೇಳೋರು. ನೋಡ್ಬೇಕು ಅದನ್ನ. ಈಗ ಆರ್ಥಿಕವಾಗಿ ನಿಮ್ಗೆ ಬಹಳಷ್ಟು ಸಂಕಷ್ಟಗಳಾಗೋದಂತೂ ಸತ್ಯ. ಹೌದು, ದುಡಿಮೆನೇ ಇಲ್ವಲ್ಲ ಇಲ್ಲಿ. ಗ್ಯಾಸ್ ಇದ್ರೆ ನಾವು ದುಡಿಮೆನೇ ಇಲ್ಲ. ಸಂಕಷ್ಟನೇ ಇದು. ಮೊದ್ಲು ಪಾಪ ಹೋಟ್ಲ್ ಅವ್ರಿಗೆ ಸಮಸ್ಯೆ ಇತ್ತು, ಈಗ ನಮ್ಗೂ ಸಮಸ್ಯೆ ಆಗೈತಿದ್ದು. ಆಟೋ ಚಾಲಕರಿಗೆ ಸಮಸ್ಯೆ ಆಗೈತಿ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರದವ್ರು ಈ ಗಮನ ಹರಿಸಬೇಕು. ಗಮನ ಹರಿಸಿ ಎಲ್ಲ ಈ ತರ ಸಂಕಷ್ಟದಲ್ಲಿ ಇದ್ದೀವಿ, ಇವ್ರಿಗೆಲ್ಲ ಸ್ವಲ್ಪ ಬೇಗ ಗಮನ ಹರಿಸಬೇಕು. ನೋಡ್ರಿ, 54 ರೂಪಾಯಿ ಇದ್ದಿದ್ದು ಈಗ 89 ರೂಪಾಯಿ 94 ಪೈಸೆ ಏನಾಯ್ತು 1 ಲೀಟರ್. ಇದು ಸ್ವಲ್ಪ ಗಮನ ಹರಿಸಬೇಕು. ಇದೆಲ್ಲ ಇದ್ದ ಸಮಯದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಒಂದು ಸಮಸ್ಯೆಯನ್ನ ಆದಷ್ಟು ಬೇಗ, ಇದರಿಂದಾಗಿ ಇದನ್ನೇ ನಂಬ್ಕೊಂಡಿರುವಂತಹ ಆಟೋ ಚಾಲಕರುಗಳಿಗೆ ಸಂಕಷ್ಟ ಆಗುತ್ತೆ ಅನ್ನುವಂತ ಮಾತುಗಳನ್ನ ಈಗಾಗಲೇ ಆಟೋ ಚಾಲಕರ ಅಂತ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.